ಕಾಂಗ್ರೆಸ್ ಸರ್ಕಾರ ಅಂಗವಿಕಲರ ಮತ್ತು ವೃದ್ಧಾಪ್ಯ ವೇತನ ಯಾರು ತಗೊಂತಿದ್ದಾರೆ, ವೃದ್ಧಾಪ್ಯ ಪಿಂಚಣಿನ ಯಾರು ತಗೊಂತಿದ್ದಾರೆ, 3 ಲಕ್ಷ ಜನರ ಪಿಂಚಣಿನ ಕಟ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ 2-3 ತಿಂಗಳಿಂದ ಪಿಂಚಣಿನ ನಿಲ್ಲಿಸಿದ್ದಾರೆ. ಕೇವಲ 1,000 ರೂಪಾಯಿ ನೀವು ಅದನ್ನೂ ಕೂಡ ಕಿತ್ಕೋತೀವಿ ಅಂತ ಹೇಳಿದ್ರೆ ನೀವೇನಕ್ಕೆ ಸರ್ಕಾರಗಳು ಮಾಡಬೇಕು? ಯಾರಿಗೋ ಒಂದು ಮಗುವಿಗೆ ಕಣ್ಣಿಲ್ಲ ಅಂದರೆ ನೀವು ಕೂಡ ಒಂದು 800,000 ರೂಪಾಯಿ ಯಾವ ಲೆಕ್ಕಕ್ಕೆ ಬರ್ತೀರಿ? ಯಾರಿಗೋ ಒಬ್ಬರಿಗೆ ನಡಿಯೋಕ್ಕೆ ಆಗ್ತಿಲ್ಲ, ಬೆಡ್ ರಿಟರ್ನ್ ಆಗಿದ್ದಾರೆ ಅಂದರೆ ನೀವು ಕೊಡೋ ಒಂದು 800,000 ರೂಪಾಯಿ ಯಾವ ಲೆಕ್ಕ ಕಂಡ್ರಿ ಅವರಿಗೆ? ಅದನ್ನು ಕೂಡ ನೀವು ಕೊಡಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತೀವಿ ಅಂದರೆ ನಿಮಗೆ ಮಾನವೀಯತೆಯೇ ಇಲ್ವೋ, ಮನುಷ್ಯತ್ವನೇ ಇಲ್ವೋ? ನೀವು ತೊಗೊಳ್ತಾ ಇಲ್ವೇನ್ರಿ? ಆರೋಗ್ಯ ಭತ್ಯೆಗಳು ನೀವು ತೊಗೊಳ್ತಾ ಇಲ್ವೇನ್ರಿ? ಎಮ್ ಎಲ್ ಎಗಳು ಎಷ್ಟು ಲಕ್ಷ ಕ್ಲೈಮ್ ಮಾಡ್ಕೊತಾ ಇದ್ದೀರಿ ನೀವು? ರೇಷನ್ ನೀವು ಕೊಡ್ತಿಲ್ಲ, ಕೇಂದ್ರ ಸರ್ಕಾರದವ್ರು ಕೊಡ್ತಿದ್ದಾರೆ. ಆದರೆ ನೀವು 2,000 ರೂಪಾಯಿ ಕೊಡಬೇಕಲ್ಲ ರೇಷನ್ ಕಾರ್ಡಿಗೋಸ್ಕರ. ಆ ಕಾರಣಕ್ಕೋಸ್ಕರ ನೀವು ರೇಷನ್ ಕಾರ್ಡ್ ಕಿತ್ತಾಕ್ತಿದ್ದೀರಿ. ಗೃಹಲಕ್ಷ್ಮಿಗಳನ್ನ, ಗೃಹ ಜ್ಯೋತಿನ ಮತ್ತೆ ಅಪ್ಲಿಕೇಶನ್ ಆಗಬೇಕು ಅಂತ ಹೇಳ್ತಿದ್ದೀರಿ. ಏನು ಕೊಡೋಕ್ಕಾಗಲ್ಲ ಅಂತ ಹೇಳ್ರಿ, ಏನು ತೊಂದರೆ ಇಲ್ಲ ಕಣ್ರಿ. ಕೊಡೋಕ್ಕಾಗಲ್ಲ, ದುಡ್ಡಿಲ್ಲ, ಸರ್ಕಾರಗಳು ನಡ್ಸೋಕ್ಕಾಗ್ತಿಲ್ಲ, ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ರಿ ಜನರ ಮುಂದೆ. ಏನು ಜನ ಏನು ಕೇಳಿರ್ಲಿಲ್ವಲ್ಲ ಯಾವುದೂ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸರಿಸುಮಾರು 3 ಲಕ್ಷ ಅಂಗವಿಕಲರ ಪಿಂಚಣಿಯನ್ನು ಕಡಿತ ಮಾಡಿದೆ. ಮತ್ತು ಅದ್ರ ಜೊತೆಯಲ್ಲಿ ಈಗ 5 ಪಂಚಭಾಗ್ಯಗಳೇನಿತ್ತು, ಈ ಪಂಚಭಾಗ್ಯಗಳಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ತರೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಆ 5 ಪಂಚಭಾಗ್ಯಗಳದ್ದು ಏನಾದರೂ ಇರಲಿ, ಆದರೆ ವೀಕ್ಷಕರೇ, ಇಲ್ಲಿ ತುಂಬ ನೋವಿನ ಸಂಗತಿ ಮತ್ತು ದುಃಖಕರವಾದ ಸಂಗತಿ ಏನಂದರೆ, ಅಂಗವಿಕಲರ ಮತ್ತು ವೃದ್ಧಾಪ್ಯ ವೇತನ ಯಾರು ತಗೊಂತಿದ್ದಾರೆ, ವೃದ್ಧಾಪ್ಯ ಪಿಂಚಣಿನ ಯಾರು ತಗೊಂತಿದ್ದಾರೆ ಅಂದರೆ 60 ವರ್ಷ ಮೇಲ್ಪಟ್ಟು ಯಾರು ಒಂದು 600 ರೂಪಾಯಿ ಮತ್ತು 1,200 ರೂಪಾಯಿ ಪಿಂಚಣಿ ತಗೊಂತಿದ್ದಾರೆ, ಆ ಥರದ ಗುಂಪಿಗೆ ಸೇರಿರ್ತಕ್ಕಂಥ ಒಂದು 3 ಲಕ್ಷ ಜನರ ಪಿಂಚಣಿನ ಕಟ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ 2-3 ತಿಂಗಳಿಂದ ಪಿಂಚಣಿನ ನಿಲ್ಲಿಸಿದ್ದಾರೆ. ವೀಕ್ಷಕರೇ, ನೋಡಿ, ನಾವಿಲ್ಲಿ ನಿಜವಾಗ್ಲೂ ಕೂಡ ತುಂಬ ಈ ವಿಚಾರದಲ್ಲಿ ತುಂಬ ನಾವು ಯೋಚನೆ ಮಾಡಬೇಕಾಗಿರೋ ವಿಚಾರ ಏನಪ್ಪ ಅಂದರೆ, ನೋಡಿ, ಒಬ್ಬ ಅಂಗವಿಕಲ ಯಾರಾದರೂ ನಮ್ಮ ಮನೆಯಲ್ಲಿದ್ದರು ಅಂತ ಇಟ್ಕೊಳ್ಳಿ. ಒಬ್ಬ ಅಂಗವಿಕಲನಿಗೆ ಸರ್ಕಾರ ಕೊಡ್ತಿರೋದು ಒಂದು 800 ರೂಪಾಯಿಂದ 1,000 ರೂಪಾಯಿ ಒಂದು ಅಂಗವಿಕಲ ವ್ಯಕ್ತಿಗೆ ಇವತ್ತು ಸರ್ಕಾರ ಕೊಡ್ತಿರೋದು. ಆದರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು, ಒಬ್ಬ ಅಂಗವಿಕಲ ವ್ಯಕ್ತಿ ಮನೆಯಲ್ಲಿದ್ದಾನೆ ಅಂದರೆ ಆತನನ್ನು ಪೋಷಣೆ ಮಾಡೋದಕ್ಕೆ ಅಥವಾ ಆಕೆಯನ್ನು ಪೋಷಣೆ ಮಾಡೋದಕ್ಕೆ ಒಬ್ಬ ವ್ಯಕ್ತಿ 24/7 ಆ ಅಂಗವಿಕಲ ಮಗು ಏನಿದೆ ಅಥವಾ ಅಂಗವಿಕಲ ವ್ಯಕ್ತಿ ಏನಿದೆ ಅವ್ರ ಜೊತೆನಲ್ಲಿರಬೇಕು. ಅವ್ರಿಗೆ ಸರ್ಕಾರ ಕೊಡ್ತಿರೋದೆಷ್ಟು? ಒಂದು 800 ರೂಪಾಯಿಂದ 1,000 ರೂಪಾಯಿ ಅಥವಾ 1,500 ರೂಪಾಯಿವರೆಗೂ ಒಂದು ತಿಂಗಳಿಗೆ ಮಾಸಾಸನ ಅಂತ ಕೊಡ್ತಾಯಿದ್ರು. ಇವತ್ತು ಏನಾಗಿದೆ ಅಂದರೆ ಪರಿಸ್ಥಿತಿ, 3 ಲಕ್ಷ ಜನರಿಗೆ ಅದನ್ನು ನಿಲ್ಲಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಈ 60-65 ವರ್ಷ ಮೇಲ್ಪಟ್ಟವರಿಗೆ ಏನೊಂದು 600 ರೂಪಾಯಿ, 60ರಿಂದ 65 ವರ್ಷ ಇರೋರಿಗೆ, ಮತ್ತು ಒಂದು 1,200 ರೂಪಾಯಿ 65 ವರ್ಷ ಮೇಲ್ಪಟ್ಟ ವಯಸ್ಸಾದ ವೃದ್ಧರಿಗೆ ವೃದ್ಧಾಪ್ಯ ವೇತನ ಅಂತ ಕೊಡ್ತಾಯಿದ್ರು, ವೃದ್ಧಾಪ್ಯ ಪಿಂಚಣಿ ಅಂತ ಕೊಡ್ತಿದ್ರು. ಅದನ್ನು ಕೂಡ ಈಗ ಒಂದಷ್ಟು ಜನರು ನಿಲ್ಲಿಸಿದೆ. ಒಟ್ಟಾರೆ ಈ 2 ವರ್ಗದ ಜನರಿಗೆ ಒಂದು 3 ಲಕ್ಷ ಜನರಿಗೆ ಇವತ್ತು ನಿಲ್ಲಿಸಿದೆ ಈ ಸರ್ಕಾರ. ನನ್ನ ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ, ನೀವು ಇಂಥ ಅಸಹಾಯಕರು, ಕುಂಟರು, ಕುರುಡರು, ನಡೆಯೋಕ್ಕಾಗದೇ ಇರೋರು, ಕಣ್ಣಿಲ್ದಿರೋರು, ಕಿವಿ ಇಲ್ದಿರೋರು, ಇಂಥವರಿಗೆ ನೀವು ಕೊಡ್ತಾ ಇರೋದು ಕೇವಲ 1,000 ರೂಪಾಯಿ. ನೀವು ಅದನ್ನೂ ಕೂಡ ಕಿತ್ಕೋತೀವಿ ಅಂತ ಹೇಳಿದ್ರೆ ನೀವೇನಕ್ಕೆ ಸರ್ಕಾರಗಳು ಮಾಡಬೇಕು? ಮೊನ್ನೆ ಮುಖ್ಯಮಂತ್ರಿಗಳೇ, ನಿಮಗೆ ನೇರವಾಗಿ ಪ್ರಶ್ನೆ ನಾನು, ದಯವಿಟ್ಟು ನೀವು ಇದನ್ನು ಚಾಲೂ ಮಾಡಿ. ನೀವು ತುಂಬ ಅನ್ಯಾಯ ಮಾಡ್ತಾಯಿದ್ದೀರಿ. ಏನಕ್ಕೆ ಅಂದರೆ, ನೀವು ಯಾರಿಗೆ ಇವಾಗ ನಿಲ್ಲಿಸಿದ್ದೀರಲ್ಲ 3 ಲಕ್ಷ ಜನರಿಗೆ, ಖಂಡಿತವಾಗ್ಲೂ ಕೂಡ ಆ 3 ಲಕ್ಷ ಜನ ಏನಿದ್ದಾರೆ ಅವರು ನಿಜವಾಗ್ಲೂ ಕೂಡ ಫಲಾನುಭವಿಗಳು, ಅವರಿಗೆ ನಿಜವಾಗ್ಲೂ ಕೂಡ ಅರ್ಹತೆ ಇದೆ. ಯಾರಿಗೋ ಒಂದು ಮಗುವಿಗೆ ಕಣ್ಣಿಲ್ಲ ಅಂದರೆ ನೀವು ಕೂಡ ಒಂದು 800,000 ರೂಪಾಯಿ ಯಾವ ಲೆಕ್ಕಕ್ಕೆ ಬರ್ತೀರಿ? ಯಾರಿಗೋ ಒಬ್ಬರಿಗೆ ನಡಿಯೋಕ್ಕೆ ಆಗ್ತಿಲ್ಲ, ಬೆಡ್ ರಿಟರ್ನ್ ಆಗಿದ್ದಾರೆ ಅಂದರೆ ನೀವು ಕೊಡೋ ಒಂದು 800,000 ರೂಪಾಯಿ ಯಾವ ಲೆಕ್ಕ ಕಂಡ್ರಿ ಅವರಿಗೆ? ಅದನ್ನು ಕೂಡ ನೀವು ಕೊಡಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತೀವಿ ಅಂದರೆ ನಿಮಗೆ ಮಾನವೀಯತೆಯೇ ಇಲ್ವೋ, ಮನುಷ್ಯತ್ವನೇ ಇಲ್ವಾ? ಹೇಳ್ರಿ ಸರ್ಕಾರದವ್ರಿಗೆ. ನೀವು ತಿರ್ಗಾ ನೋಡಿದ್ರೆ ಕಂಡುವರಿಗೆಲ್ಲ ವಿದ್ಯುತ್ ಫ್ರೀ ಅಂತೀರಾ, ಬಸ್ ಪಾಸ್ ಫ್ರೀ ಅಂತೀರಾ. ಇವಾಗ ನೀವು ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದೀರಾ ಡಿ ಕೆ ಶಿವಕುಮಾರ್ ಅವರ, ಮಕ್ಕಳಿಗೆ ಬಸ್ ಪಾಸ್ ಫ್ರೀ ಅಂತ ಹೇಳ್ತೀರಿ. ಆದರೆ ಇವ್ರು ಯಾರ್ರೀ ಇವರು? ಈಗ ನೀವೇನು 3 ಲಕ್ಷ ಜನರಿಗೆ ನಾವು ಕೊಡೋದಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಯಾರ್ರೀ ಇವರು?
ನಿಜವಾಗ್ಲೂ ಫಲಾನುಭವಿಗಳು ಕಣ್ರಿ, ನಿಜವಾಗ್ಲೂ ಫಲಾನುಭವಿಗಳು ಅವ್ರಿಗೆ ತಲುಪಬೇಕು ಕಣ್ರಿ. ಹೌದು, ನಾಳೆ ನೀವು ಉಚಿತವಾಗಿ ಏನು ಬಸ್ ಪಾಸ್ ಕೊಡ್ತಿದ್ದೀರಲ್ಲ ಅದನ್ನು ನಿಲ್ಲಿಸಿದ್ರೆ ಏನು ನಷ್ಟ ಇಲ್ಲ ಕಣ್ರಿ ಜನರಿಗೆ. ನಷ್ಟ ಇಲ್ಲ ಕಣ್ರಿ. ಒಂದು 10,000 ರೂಪಾಯಿ ಸಂಬಳ ತೊಗೊಳ್ಳೋ ಒಂದು ಹೆಣ್ಮಗಳು ಒಂದು 20 ರೂಪಾಯಿ ಬಸ್ ಚಾರ್ಜ್ ಕೊಟ್ಟು ಹೋಗೋದಕ್ಕೇನು ಹಿಂದೆ ಮುಂದೆ ನೋಡಲ್ಲ ಕಣ್ರಿ. ಅಂಥದನ್ನು ಬೇಕಾದರೆ ನಿಲ್ಲಿಸ್ರಿ. ಆದರೆ ಆ 60 ವರ್ಷ 65 ವರ್ಷ ಮೇಲ್ಪಟ್ಟರು ವಯಸ್ಸಾಗಿರೋ ವೃದ್ಧರಿಗೆ ನೀವು ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ರಿ. ನಿಮಗೆ ಗೊತ್ತೇನು ರೀ ವಾಸ್ತವಾಂಶ ಏನಿದೆ ಸಮಾಜದಲ್ಲಿ ಅಂತ, ಜನರ ಮಧ್ಯೆ ಏನಿದೆ ಅಂತ ಗೊತ್ತೇನು ರೀ ಡಿ ಕೆ ಶಿವಕುಮಾರ್ ಅವರೇ? ನಿಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ? ನೀವೆಲ್ಲ ಎ ಸಿ ಕಾರುಗಳೆಲ್ಲ ಓಡಾಡ್ತಿರ್ತೀರಿ, ಟ್ರಾಫಿಕ್ ಫ್ರೀ ಮಾಡ್ಕೊಂಡು ಓಡಾಡ್ತಿದ್ದೀರಿ, ನಿಮ್ಗೆ ಏನು ರೀ ಅರ್ಥ ಆಗುತ್ತೆ? ಆ 60-65 ವರ್ಷ ಮೇಲ್ಪಟ್ಟವರು ಮತ್ತು ಅಂಗವಿಕಲರ ಪರಿಸ್ಥಿತಿ ಏನಿದೆ ಇವತ್ತು ಮನೆಗಳಲ್ಲಿ ಅಂತ. ಮಾತ್ರೆ ತೊಗೊಳ್ಳೋಕೆ ದುಡ್ಡಿಲ್ಲ ಕಣ್ರಿ. ಹೌದು ರೀ, ಮಾತ್ರೆ ತೊಗೊಳ್ಳೋಕೆ ದುಡ್ಡಿಲ್ಲ. 60-65 ವರ್ಷ ಆಗಿದೆ, ಕೈಯಲ್ಲಿ ದುಡಿಯೋಕ್ಕೆ ಶಕ್ತಿ ಇಲ್ಲ. ಮನೆಯಲ್ಲಿ ಮಕ್ಕಳು ನೋಡ್ತಾ ಇಲ್ಲ ಕಣ್ರಿ, ಮಕ್ಕಳು ನೋಡ್ತಾ ಇಲ್ಲ. ಔಷಧಿಗಳು ತೊಗೊಳಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಮತ್ತು ಈ ಅಂಗವಿಕಲರ ಮನೆಯಲ್ಲಿ ಏನಿದೆ ಇವತ್ತು ಎಷ್ಟೋ ಜನ ಮಕ್ಕಳು ಟೋಟಲಾಗಿ ಬ್ರೆಡ್ ರಿಟರ್ನ್ ಆಗಿದ್ದಾರೆ ರೀ. ಅವ್ರು ಆರೈಕೆ ಮಾಡೋದಕ್ಕೆ ಒಬ್ಬರು ಪ್ರತಿದಿನ ಅವ್ರ ಜೊತೆನಲ್ಲಿರಬೇಕಾಗಿದೆ. ನೀವು ಕೊಡ್ತಾ ಇರೋ ಒಂದು 800,000 ರೂಪಾಯಿನ ಅದನ್ನು ಒಂದು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದ್ರೆ ಒಂಚೂರು ಮನುಷ್ಯತ್ವ ಇಲ್ವೇನು ರೀ ನಿಮಗೆ ಸರ್ಕಾರದವ್ರಿಗೆ? ಇಷ್ಟಕ್ಕೂ ಯಾರ್ದ್ರಿ ದುಡ್ಡು ಅದು? ನಮ್ಮ ದುಡ್ಡು ರೀ, ಕೊಡ್ರಿ. ಕೊಡ್ರಿ, ನಮ್ಮ ದುಡ್ಡು ರೀ ಅದು. ಯಾರ್ಯಾರಿಗೋ ಕಣ್ಕೊಂಡವ್ರಿಗೆಲ್ಲ ಕೊಡ್ತಿರಲ್ರಿ ಡಿ ಕೆ ಶಿವಕುಮಾರ್ ಅವರೇ? ನೀವು ಸಂಬಳಗಳು ಜಾಸ್ತಿ ಮಾಡ್ಕೊತಿಲ್ವೇನು ರೀ ಡಿ ಕೆ ಶಿವಕುಮಾರ್ ಅವರೇ? ನೀವು ತೊಗೊಳ್ತಾ ಇಲ್ವೇನು ರೀ? ಆರೋಗ್ಯ ಭತ್ಯೆಗಳು ನೀವು ತೊಗೊತಾ ಇಲ್ವೇನು ರೀ? ಎಮ್ ಎಲ್ ಎಗಳು ಎಷ್ಟು ಲಕ್ಷ ಕ್ಲೈಮ್ ಮಾಡ್ಕೊತಾ ಇದ್ದೀರಿ ನೀವು? ಕೊಡ್ತಿರೋ ಪುಟ್ಕೋಸಿ 800,000 ರೂಪಾಯಿ ನಿಲ್ಲಿಸ್ತೀನಿ ಅಂತಿರಲ್ರಿ. ನೀವು ಲಕ್ಷಾಂತರ ರೂಪಾಯಿ ನೀವು ಕ್ಲೈಮ್ ಮಾಡ್ಕೊತಿದ್ದೀರೋ ನಿಮ್ಮ ಎಮ್ ಎಲ್ ಎಗಳು, ನಿಮ್ಮ ಕುಟುಂಬದವರೆಲ್ಲನೂ. ನಿಮ್ಗೆ ಏನು ರೀ ನಷ್ಟ ಇದೆ? ನಿಮ್ಗೆ ಏನು ರೀ ಕಷ್ಟ ಇದೆ? ಹೋಗಲಿ, ನೀವೇನು ಬಡವ್ರೇನು ರೀ? ಹೇಳ್ರಿ ಶಿವಕುಮಾರ್ ಅವರೇ, ನೀವು ಚುನಾವಣೆಗೆ ನಿಲ್ಲುವಾಗ 500 ಕೋಟಿ 1,000 ಕೋಟಿ 1,500 ಕೋಟಿ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡ್ತಿರಲ್ಲ ನಿಮ್ಮ ಕುಟುಂಬದ ಆಸ್ತಿಗಳನ್ನ. ನಿಮಗೆ ಬೇಕೇನ್ರಿ ಕ್ಲೈಮು? ಮೆಡಿಕಲ್ ಕ್ಲೈಮ್ ಬೇಕೇನ್ರಿ ನಿಮಗೆ? ನಿಮಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೊಗೊಳ್ಳೋಕ್ಕೆ ನಾವು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಚಿಕಿತ್ಸೆ ತೊಗೊಳ್ಬೇಕೇನ್ರಿ? ಹೇಳ್ರಿ, ಅಷ್ಟು ಬಡವರಾಗಿದ್ದೀರೇನ್ರಿ ಈ ರಾಜ್ಯದ ಎಮ್ ಎಲ್ ಎಗಳು ಅಥವಾ ಈ ದೇಶದ ಎಮ್ ಎಲ್ ಎಗಳು, ಈ ದೇಶದಲ್ಲಿರೋ ರಾಜಕಾರಣಿಗಳು? ನೀವು ಅಷ್ಟು ಬಡವರಿದ್ದೀರಾ? ಆದರೆ ಬಡಬಗ್ರಿಗೆ ರೀ, ಬಡಬಗ್ರಿಗೆ ಕೊಡ್ತಿರೋ ಒಂದು 1,000 ರೂಪಾಯಿ 1,500 ರೂಪಾಯಿನ ಯಾವ್ಯಾವುದು ಕುಂಟು ನೆಪಗಳನ್ನ ಹೇಳಿ ನೀವು ನಿಲ್ಲಿಸ್ತೀನಿ ಅಂತ ಇದ್ದೀರಲ್ವಾ ಡಿ ಕೆ ಶಿವಕುಮಾರ್ ಅವರು? ಹೇಳ್ರಿ, ನಿಮ್ಗೆ ಶೋಭೆ ತರುತ್ತೇನ್ರಿ ಇದು? ಶೋಭೆ ತರುತ್ತೇನ್ರಿ ಇದು? ಖಂಡಿತ ಶೋಭೆ ತರಲ್ಲ ಕಣ್ರಿ, ನಿಮಗೆ ಶೋಭೆ ತರೋದಿಲ್ಲ. ನೀವು ಪಂಚಭಾಗ್ಯಗಳಲ್ಲಿ ಏನು ಮಾಡ್ತಿದ್ದೀರಿ ಇವತ್ತು? ಈಗ ಮತ್ತೆ ಏನೋ ಗೃಹಲಕ್ಷ್ಮಿಗಳನ್ನ, ಗೃಹ ಜ್ಯೋತಿನ ಮತ್ತೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ತಿದ್ದೀರಿ. ಏನು ಕೊಡೋಕ್ಕಾಗಲ್ಲ ಅಂತ ಹೇಳ್ರಿ, ಏನು ತೊಂದರೆ ಇಲ್ಲ ಕಣ್ರಿ. ಕೊಡೋಕ್ಕಾಗಲ್ಲ, ದುಡ್ಡಿಲ್ಲ, ಸರ್ಕಾರಗಳು ನಡ್ಸೋಕ್ಕಾಗ್ತಿಲ್ಲ, ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ರಿ ಜನರ ಮುಂದೆ. ಏನು ಜನ ಏನು ಕೇಳಿರ್ಲಿಲ್ವಲ್ಲ ಯಾವುದೂ? ನಿಲ್ಲಿಸ್ರಿ, ಬಸ್ ಪಾಸ್ ಕೊಡೋ, ಬಸ್ ಫ್ರೀ ಕೊಡೋಲ್ಲ ಅಂತ ಹೇಳ್ರಿ. ಅವ್ರಿಗೆಲ್ಲ ಕೊಡ್ತಾ ಇದ್ದೀರಲ್ರಿ, ಅದನ್ನು ನಿಲ್ಲಿಸ್ರಿ ಪರವಾಗಿಲ್ಲ ಅಂತ ಹೇಳಿದ್ರೆ ಈ ಕುಂಟ್ರು ಕುರುಡ್ರು, ಕೈಲಾಗದೇ ಇರೋರು, ಮುದುಕರಿಗೆ, ಇಂಥವ್ರಿಗೆ ಬರೋ ಪಿಂಚಣಿನ ನಿಲ್ಲಿಸ್ತೀವಿ 3 ಲಕ್ಷ ಜನಕ್ಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಶೇಮ್ ಕಂಡ್ರಿ ಇದು ಡಿ ಕೆ ಶಿವಕುಮಾರ್ ಅವರೇ. ನಿಜವಾಗ್ಲೂ ಶೇಮ್ ಕಂಡ್ರಿ ಇದು. ಈ 3 ಲಕ್ಷ ಜನಕ್ಕೆ ಪಿಂಚಣಿ ನಿಲ್ಲಿಸ್ತೀವಿ ಅಂತ ಹೇಳ್ತೀರಿ, ಆದರೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತೀರಿ ಡಿ ಕೆ ಶಿವಕುಮಾರ್ ಅವರೇ. ಇದರಲ್ಲಿ ಏನಾದ್ರು ನ್ಯಾಯ ಇದೆಯೇನ್ರಿ? ಕೇವಲ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ನೀವು ಫ್ರೀ ಬೀಸ್ಗಳನ್ನ ಕೊಡ್ತೀವಿ ಅಂತೀರಿ. ಆದರೆ ಈ ಅಂಗವಿಕಲ ಮಕ್ಕಳಿಗೆ, ಈ ಅಂಗವಿಕಲರಿಗೆ, ವಯಸ್ಸಾದವರಿಗೆ ಪಿಂಚಣಿ ಕೊಡೋದಿಲ್ಲ ಅಂತ ಹೇಳ್ತೀರಲ್ವ ಶಿವಕುಮಾರ್ ಅವರೇ? ಹೇಳಿ ಶಿವಕುಮಾರ್ ಅವರೇ, ಇದು ಎಷ್ಟರ ಮಟ್ಟಿಗೆ ನ್ಯಾಯ ಅನಿಸುತ್ತೆ? ಒಂದು 3 ಲಕ್ಷ ಜನರಿಗೆ ಎಷ್ಟು ದುಡ್ಡು ಆಗಿಬಿಡುತ್ತೆ ಶಿವಕುಮಾರ್ ಅವರೇ? ಹೇಳಿ ಶಿವಕುಮಾರ್ ಅವರೇ. ನಿಮ್ಮ ಎಮ್ ಎಲ್ ಎಗಳಿದ್ದಾರಲ್ಲ ಶಿವಕುಮಾರ್ ಅವರೇ, 224 ಎಮ್ ಎಲ್ ಎಗಳಿದ್ದೀರಿ ಮತ್ತು ಮಿನಿಸ್ಟ್ರಿಗಳಿದ್ದಾರಲ್ಲ, ಅವರು ಒಂದು ತಿಂಗಳು ಡೀಸೆಲ್ ಖರ್ಚಾಗಲ್ಲ ಕಣ್ರಿ. ನೀವು ಖರ್ಚು ಮಾಡ್ತಿರಲ್ಲ ಡೀಸೆಲ್ಗೂ ಪೆಟ್ರೋಲ್ಗೆ, ಆ ದುಡ್ಡು ಆಗಲ್ಲ ಕಣ್ರಿ. ಆ 3 ಲಕ್ಷ ಜನರಿಗೆ ನೀವು ಕೊಡೋ ಒಂದು 800ರಿಂದ 1,000 ರೂಪಾಯಿ ದುಡ್ಡು ಯಾವ ಲೆಕ್ಕ ರೀ ಸರ್ಕಾರಕ್ಕೆ ಅದು? ನಿಜವಾಗ್ಲೂ ಕೂಡ ಆ ಜನ ಏನಿದ್ದಾರೆ ಇವತ್ತು, ನೀವೇನು 3 ಲಕ್ಷ ಜನನ ಪಟ್ಟಿ ಮಾಡಿದ್ದೀರಿ, ನಿಜವಾಗ್ಲೂ ಕೂಡ ಅವರು ಅರ್ಹರಿದ್ದಾರೆ. ಹೌದು, ಅರ್ಹರಿದ್ದಾರೆ ಅವರು. ನಿಜವಾಗ್ಲೂ ಕೂಡ ಆ ದುಡ್ಡನ್ನು ತೊಗೊಳ್ಳೋಕ್ಕೆ ಅವ್ರಿಗೆ ಯೋಗ್ಯತೆ ಇದೆ. ದಯವಿಟ್ಟು ಆ ಕಾರಣಕ್ಕೋಸ್ಕರ ಅವರಿಗೆ ಆ ದುಡ್ಡನ್ನು ಕೊಡಿ, ನಿಲ್ಲಿಸಬೇಡಿ. ಆ ಜನರ ಪರವಾಗಿ ಡಿ ಕೆ ಶಿವಕುಮಾರ್ ಅವರೇ, ನನಗೆ ಆ ಜನರ ಮೇಲಿರೋ ಕಾಳಜಿಗೋಸ್ಕರ ನಿಮ್ಮನ್ನು ಕೇಳ್ತಾ ಇದ್ದೀನಿ. ದಯಮಾಡಿ ಆ 3 ಲಕ್ಷ ಜನರಿಗೆ ನೀವೇನು ನಿಲ್ಲಿಸಿದ್ದೀರಲ್ಲ ಈಗ, ದಯವಿಟ್ಟು ಅದನ್ನು ಚಾಲೂ ಮಾಡಿ. ಅಟ್ಲೀಸ್ಟ್ ನೀವು ಈಗ 3-4 ತಿಂಗಳಿಂದ ಕೊಟ್ಟಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಆ 3-4 ತಿಂಗಳದ್ದು ಬೇಡ, ಅಟ್ಲೀಸ್ಟ್ ಮುಂದಿನ ತಿಂಗಳಾದ್ರೂ ಆ ಒಂದು 800,000 ರೂಪಾಯಿ ಆ ಯಾರು ಅಂಗವಿಕಲರಿದ್ದಾರೆ, ಯಾರು ಆ ವೃದ್ಧರಿದ್ದಾರೆ, ದಯವಿಟ್ಟು ಕೊಡಿರಿ, ದಯವಿಟ್ಟು ಕೊಡಿ. ಆ ಜನರಿಗೆ ಆ ದುಡ್ಡನ್ನು ವಾಪಸ್ ಕೊಡಿ. ಎಷ್ಟೋ ಮನೆಗಳಲ್ಲಿ ಆ ವೃದ್ಧರಿಗೆ ಔಷಧಿ ತೊಗೊಳ್ಳೋಕೆ ದುಡ್ಡಿಲ್ಲ ಕಣ್ರಿ ಇವತ್ತು, ಅಂಥ ಪರಿಸ್ಥಿತಿನಲ್ಲಿದ್ದಾರೆ. ಎಷ್ಟೋ ಜನ ಇವತ್ತು ನೀವು ರೇಷನ್ ಕಾರ್ಡ್ಗಳನ್ನ ಕಿತ್ಕೊತಾ ಇದ್ದೀರಿ. ಹೌದು, ರೇಷನ್ ಕಾರ್ಡ್ನ ಕಿತ್ಕೊತಾ ಇದ್ದೀರಿ. ನೀವು ಕಿತ್ಕೊತಿರೋ ಉದ್ದೇಶ ಏನಪ್ಪ ಅಂದರೆ ನಿಮ್ಗೇನು ನಷ್ಟ ಇಲ್ಲ ರೇಷನ್ ಕಾರ್ಡಿಂದ, ಯಾಕೆಂದರೆ ರೇಷನ್ ನೀವು ಕೊಡ್ತಿಲ್ಲ, ಕೇಂದ್ರ ಸರ್ಕಾರದವ್ರು ಕೊಡ್ತಿದ್ದಾರೆ. ಆದರೆ ನೀವು 2,000 ರೂಪಾಯಿ ಕೊಡಬೇಕಲ್ಲ ರೇಷನ್ ಕಾರ್ಡಿಗೋಸ್ಕರ.
ಆ ಕಾರಣಕ್ಕೋಸ್ಕರ ನೀವು ಇವತ್ತು ರೇಷನ್ ಕಾರ್ಡ್ ಕಿತ್ತಾಕ್ತಿದ್ದೀರಿ. ಆ ರೇಷನ್ ಕಾರ್ಡ್ ಇದ್ದರೆ ಬೇರೆ ಬೇರೆ ಅನುಕೂಲ ತಗೊಳ್ತಾರೆ ಅಂತೇಳ್ಬಿಟ್ಟು ನೀವು ರೇಷನ್ ಕಾರ್ಡ್ ಕಿತ್ತಾಕ್ತಿದ್ದೀರಿ. ಡಿ ಕೆ ಶಿವಕುಮಾರ್ ಅವರೇ, ನಿಜವಾಗ್ಲೂ ಕೂಡ ಇದು ತುಂಬ ಪಾಪದ ಕೆಲಸ ಕಣ್ರಿ, ತುಂಬ ಪಾಪದ ಕೆಲಸ ಇದು. ನೀವು ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಿ, ದೇವ್ರನ್ನ ಬೇಡ್ತೀರಿ, ಅಜ್ಜಯ್ಯನ ಆಶೀರ್ವಾದ ಅಂತೀರಿ. ಹಾಗಾದರೆ ಈ ಪಾಪದವರು ಕಣ್ರಿ, ಈ ಅಂಗವಿಕಲರು ಏನಿದ್ದಾರೆ ಪಾಪದವರು ಕಣ್ರಿ. ಅವರು ಈ 60-65 ವರ್ಷ ಮೇಲ್ಪಟ್ಟು ಮುದುಕರು ಏನಿದ್ದಾರೆ ಖಂಡಿತವಾಗ್ಲೂ ಪಾಪದವರು ಕಣ್ರಿ. ಸಮಾಜದಲ್ಲಿ ಅವ್ರ ಆಶೀರ್ವಾದ ಬೇಡವಾ ನಿಮಗೆ? ಅವ್ರ ಶಾಪ ನಿಮಗೆ ತಟ್ಟೋದಿಲ್ವಾ? ಶಿವಕುಮಾರ್ ಅವರೇ, ದಯವಿಟ್ಟು ಮುಂದಿನ ತಿಂಗಳಿಂದ ಆ 3 ಲಕ್ಷ ಜನನ ಏನು ನೀವು ಈಗ ನಿಲ್ಲಿಸಿದ್ದೀರಲ್ಲ, ದಯವಿಟ್ಟು ಅವ್ರನ್ನ ಅವರ ಖಾತೆಗಳಿಗೆ ಹಣ ಬರೋ ಥರ ವ್ಯವಸ್ಥೆನ ಮಾಡಿ ನೀವು ಇದನ್ನು ಖುದ್ದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚೆಚ್ಚು ಲೈಕ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.